ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚೇತನಾಸ್ ವರ್ಲ್ಡ್. ನಾವಿವತ್ತು ಒಂದು ಹೆಲ್ತಿಯಾಗಿರೋ ರೆಸಿಪಿ ಬಗ್ಗೆ ತಿಳ್ಕೊಳ್ಳೋಣ. ನುಗ್ಗೆಕಾಯಿ ಮತ್ತು ಹೆಸರು ಕಾಳನ್ನು ಹಾಕ್ಬಿಟ್ಟು ಒಂದು ರಸಮ್ ಮಾಡೋಣ. ನುಗ್ಗೆಕಾಯಿ ಬೆನಿಫಿಟ್ಸ್ ನಾವು ತಿಳ್ಕೊಳ್ಳೋದಾದರೆ ಇದು ಕ್ಯಾಲ್ಶಿಯಂ ರಿಚ್ ಮತ್ತು ಐರನ್ ರಿಚ್ ಮತ್ತು ಹೈ ಇನ್ ಫೈಬರ್, ಡಯಾಬಿಟಿಕ್ ಫ್ರೆಂಡ್ಲಿ ಮತ್ತು ವೈಟಮಿನ್ ಎ ಮತ್ತು ಇ ರಿಚ್ ಇದೆ ಇದು. ಮತ್ತು ವೈಟಮಿನ್ B12 ಮತ್ತು B6 ಕೂಡ ಇದರಲ್ಲಿ ಇದೆ. ಪೊಟ್ಯಾಷಿಯಮ್ ರಿಚ್ ಇರೋದ್ರಿಂದ ಇದು ಬ್ಲಡ್ ಪ್ರೆಷರ್ ಕೂಡ ತುಂಬ ಒಳ್ಳೆಯದು. ಮತ್ತು ಜಿಂಕ್ ಅಂಶ ಕೂಡ ಇದೆ ಇದರಲ್ಲಿ. ಹೇಗೆ ಮಾಡೋದು ಈ ರಸಮ್ನ ತಿಳ್ಕೊಳ್ಳೋಣ ನಾವು. ನಾನಿಲ್ಲಿ 4 ನುಗ್ಗೆಕಾಯಿ ತೊಗೊಂಡಿದ್ದೀನಿ ಮತ್ತು 2 ಟೇಬಲ್ ಸ್ಪೂನಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ ಮತ್ತು ಜೀರಿಗೆ ತೊಗೊಂಡಿದ್ದೀನಿ, ಧನಿಯಾ ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನುಗ್ಗೆಕಾಯಿನ ಈ ಥರ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕುಕ್ಕರ್ಗೆ ನಾನು ಹೆಸರು ಕಾಳನ್ನು ಹಾಕ್ಕೊತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ಹೆಸರು ಕಾಳು ಸಾಕಾಗತ್ತೆ. ಇದನ್ನು ನಾವು 5ರಿಂದ 6 ಜನಗೆ ಸರ್ವ್ ಮಾಡ್ಬೋದು ಈ ರಸಮ್ನ ಕ್ವಾಂಟಿಟಿ. ಹೆಸರು ಕಾಳನ್ನ ನಾನಿಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ. ಈ ವಾಶ್ ಮಾಡ್ಕೊಂಡಿರೋ ಹೆಸರು ಕಾಳಿಗೆ ನಾವು ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೋಣ. ಕೊತ್ತಂಬರಿ ಬೀಜ ಏನು ಇಟ್ಕೊಂಡಿದ್ವಲ್ಲ ಅದು, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ನುಗ್ಗೆಕಾಯಿ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ನುಗ್ಗೆಕಾಯಿನ ಕೂಡ ಹಾಕ್ಕೊಳ್ಳೋಣ. ನಾವು ಇದಕ್ಕೆ ಒಂದು 2 ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು 4 ವಿಷಲ್ಲು ಕುಕ್ಕರ್ನ ಕೂಗಿಸ್ಕೊಳ್ಳೋಣ. ನೋಡಿ, ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. 4 ಸರಿ ಕೂಗಿಸ್ಕೊಳ್ಳೋಣ ಇದು. ನೋಡಿ, ಇಲ್ಲಿ ಕುಕ್ಕರು ತಣ್ಣಗಾಗಿದೆ. ಒಳಗಡೆದು ಅಷ್ಟೇ, ಬೆಂದಿರೋದೆಲ್ಲ ಏನು ಕಾಳು ನುಗ್ಗೆಕಾಯಿ ಇರುತ್ತಲ್ಲ ಅದು ಅಷ್ಟೇ ತುಂಬ ಕೂಲ್ ಆದಮೇಲೆ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ. ನೋಡಿ, ಎಲ್ಲ ತಣ್ಣಗಾಗಿದೆ. ಇದು ಚೆನ್ನಾಗಿ ಬೆಂದಿದೆ, ಎಲ್ಲ ಚೆನ್ನಾಗಿ ಬೆಂದಿರಬೇಕು ಇದೆಲ್ಲ. ಇದನ್ನು ನಾವು ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು ತೆಂಗಿನ ತುರಿ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ನೋಡಿ, ಅದರಲ್ಲಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಅದರಲ್ಲಿರೋ ನೀರಂಶನ ನಾನು ಸಪ್ರೇಟ್ ಮಾಡಿದ್ದೀನಿ. ಆ ನೀರನ್ನ ಹಾಗೆ ಇಟ್ಕೊಂಡಿದ್ದೀನಿ, ಬೇಯಿಸಿರೋ ನೀರನ್ನು. ನೋಡಿ, ಈ ಥರ ನುಣ್ಣಗೆ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಫಿಲ್ಟ್ರ್ ಸಹಾಯದಿಂದ ಇದನ್ನೆಲ್ಲ ನಾವು ಫಿಲ್ಟ್ರ್ ಮಾಡ್ಕೊಳ್ಳೋಣ. ನೀಟಾಗಿದು ಫಿಲ್ಟ್ರ್ ಆಗುತ್ತೆ. ನೋಡಿ, ಈ ಥರ ಫುಲ್ಲೆಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋಣ. ನಾವು ಹೆಸರು ಕಾಳನ್ನ ಕೂಡ ಹಾಕಿರೋದ್ರಿಂದ ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ನಾವು ಇದಕ್ಕೆ ಬೇಯಿಸಿಟ್ಕೊಂಡಿರೋ ನೀರೇನಿತ್ತಲ್ಲ ಅದನ್ನು ಕೂಡ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ. ನೋಡಿ, ಆ ಒಗ್ಗರಣೆಗೆ ಟೊಮೆಟೊ ತೊಗೊಂಡಿದ್ದೀನಿ 2, ಕರಿಬೇವು, ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ 4, ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸಾಸಿವೆ, ಜೀರಿಗೆ, ಮೆಣಸಿನ ಪುಡಿ ತೊಗೊಂಡಿದ್ದೀನಿ. 2 ಟೊಮೆಟೊ ಸಾಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಪ್ಯಾನ್ಗೆ ಆಯಿಲ್ ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಆಯಿಲು ಸಾಕಾಗತ್ತೆ. ನೆಕ್ಸ್ಟ್ ಇದಕ್ಕೆ ಸಾಸಿವೆ, ಜೀರಿಗೆ ಎಲ್ಲ ಹಾಕ್ಕೊಳ್ಳೋಣ. ನೆಕ್ಸ್ಟು ಒಂದು ಖಾರ ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಗೌರಿಬಿದನೂರು ಒಣಮೆಣಸಿನ್ಕಾಯಿ ಬರುತ್ತಲ್ಲ, ಖಾರ ಸ್ವಲ್ಪ ಜಾಸ್ತಿನೇ ಇರಬೇಕು ಹೆಸರು ಕಾಳು ಹಾಕಿರೋದ್ರಿಂದ. ನೋಡಿ, ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಶುಂಠಿ ಕೂಡ ಹಾಕ್ಕೊತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಮೆಣಸು, ಹಸಿರು ಮೆಣಸಿನ್ಕಾಯಿ ಮತ್ತು ಒಣಮೆಣಸು 3 ಬಳಸಿದ್ದೀನಿ. ಯಾಕಂದರೆ ಸ್ವಲ್ಪ ಖಾರವಾಗಿದ್ರೇ ಇದು ರುಚಿಯಾಗಿರುತ್ತೆ ಇದು. ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ 1-2. ಇದು ಖಾರ ಇರಲ್ಲ ಬ್ಯಾಡಗೆ ಮೆಣಸಿನ್ಕಾಯಿ, ಜಸ್ಟ್
ತುಂಬ ಚೆನ್ನಾಗಿ ಕಾಣೋದಕ್ಕೋಸ್ಕರ ಹಾಕಿರೋದಷ್ಟೇ ಇದು. ಟೊಮೆಟೊ ಆ್ಯಡ್ ಮಾಡ್ತಾ ಇದ್ದೀನಿ. ನಾಟಿ ಟೊಮೆಟೊ ಇದು. ಇಷ್ಟು ಕ್ವಾಂಟಿಟಿಗೆ 2 ಟೊಮೆಟೊ ಸಾಕಾಗತ್ತೆ. ದೊಡ್ಡ ಸೈಜ್ದು 2 ಟೊಮೆಟೊ ಇದೆ ಇದು. ನೆಕ್ಸ್ಟ್ ಉಪ್ಪು ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ ಈ ಥರ ಉಪ್ಪು ಹಾಕೋದ್ರಿಂದ ಬೇಗ ಟೊಮೆಟೊ ಸಾಫ್ಟಾಗಿ ಟರ್ನ್ ಆಗುತ್ತೆ. ಮತ್ತು ಅರಿಶಿನ ಹಾಕ್ತಾ ಇದ್ದೀನಿ, ಅರ್ಧ ಟೀ ಸ್ಪೂನಷ್ಟು. ಇದನ್ನೆಲ್ಲ ಸೇರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಇದನ್ನು. ನೋಡಿ ಟೊಮೆಟೊ ಎಲ್ಲ ಸಾಫ್ಟಾಗಿ ಆಗಿದೆ. ಇವಾಗ ನಾವೇನದು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ನುಗ್ಗೆಕಾಯಿ ಮತ್ತು ಹೆಸರು ಕಾಳ್ದು ಮಿಶ್ರಣ, ಅದನ್ನು ಹಾಕ್ಕೊಳ್ಳೋಣ. ಚೆನ್ನಾಗಿ ಬಾಯ್ಲ್ ಆಗಬೇಕು. ಆ ಟೊಮೆಟೊ ಮೆಣಸಿನ್ಕಾಯ್ದು ರಸ ಎಲ್ಲ ಈ ನೀರಿಗೆ ಬಿಟ್ಕೋಬೇಕು. ಇದಕ್ಕೆ ಅಲ್ಲಿವರೆಗೂ ಬಾಯ್ಲ್ ಮಾಡಬೇಕು. ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ ಇದು. ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಇದು. ಇವಾಗ ನಾವು ಮೆಣಸು ಆ್ಯಡ್ ಮಾಡ್ಕೊಳ್ಳೋಣ. ಮೆಣಸನ್ನ ನಾನು ಈ ಥರ ಪೌಡರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. 1 ಟೀ ಸ್ಪೂನಷ್ಟು ಮೆಣಸು ಹಾಕಿದ್ದೀನಿ ನಾನು. ಇದನ್ನು ತಿಂದರೂ ಕೂಡ ಕಂಡುಹಿಡಿಯೋಕ್ಕಾಗೋದೇ ಇಲ್ಲ ಇದು ಯಾವುದರಿಂದ ಮಾಡಿರೋದು ಅಂತ. ರುಚಿ ಅಷ್ಟು ಚೆನ್ನಾಗಿ ಬರುತ್ತೆ ಇದು. ಸ್ವಲ್ಪ ನುಗ್ಗೆಕಾಯಿ ಫ್ಲೇವರ್ ಬಿಟ್ಟರೆ ಗೊತ್ತಾಗೋದೇ ಇಲ್ಲ ಇದು ರಸಮ್ಮು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನುಗ್ಗೆಕಾಯಿ ಅಂದ್ರೇ ತುಂಬ ರುಚಿಯಾದ ತರಕಾರಿ. ಅದ್ರ ಜೊತೆಗೆ ಹೆಸರು ಕಾಳು ಹಾಕಿ ಮಾಡಿದ್ದೀವಿ ಅಂತ ಅಂದರೆ ಎಷ್ಟು ಅದ್ಭುತವಾಗಿರೋಣ ಈ ರಸಮ್ಮು. ನಾನಿಲ್ಲಿ ಬಿಸಿ ಬಿಸಿ ಅನ್ನ ಜೊತೆ ಸರ್ವ್ ಮಾಡಿದ್ದೀನಿ. ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.